ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ಲೈಕ್ಸ್ ಚಾನಲ್ಗೆ ಸ್ವಾಗತ. ದ ಹಿಂದೂ ದಿನಪತ್ರಿಕೆ ವಿಶ್ಲೇಷಣೆ ಕೆಳಗೆ ಇವತ್ತು 23ನೇ ನವೆಂಬರ್ 2020 ಈ ದಿನಾಂಕದ ಸುದ್ದಿ ವಿಶ್ಲೇಷಣೆಯನ್ನು ಆರಂಭ ಮಾಡ್ತಾ ಇದ್ದೀವಿ. ಇವತ್ತು ಚರ್ಚೆ ಮಾಡ್ತಿರೋಂಥ ಮೊದಲನೇ ಆರ್ಟಿಕಲ್ ನಿಮ್ಮ ಬ್ಯಾಂಗ್ಳೂರ್ ಎಡಿಷನ್ನ ಫ್ರಂಟ್ ಪೇಜಲ್ಲಿ ಬಂದಿರುವಂಥದ್ದು ಅಪ್ರೋರ್ ಓವರ್ ಕೇರಳ ಲಾ ಟು ಕರ್ಬ್ ಅಬ್ಯೂಸಿವ್ ಕಂಟೆಂಟ್. ಇದು ನಿಮ್ಮ ಪ್ರಿಲಿಮ್ ಸಿಲೆಬಸ್ ಇಂಡಿಯನ್ ಪಾಲಿಟಿ ಪಬ್ಲಿಕ್ ಪಾಲಿಸಿ ಕೆಳಗೆ ಬರುತ್ತೆ. ಹಾಗೆ ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ 2 ಗವರ್ನೆನ್ಸ್ ಕಾನ್ಸ್ಟಿಟ್ಯೂಷನ್ ಪಾಲಿಟಿ ಕೆಳಗೆ ಬರುತ್ತೆ. ಕೇರಳ ರಾಜ್ಯದಲ್ಲಿ ಆನ್ಲೈನ್ ಬುಲಿಂಗ್ ಆ್ಯಂಡ್ ವರ್ಚುವಲ್ ಅಬ್ಯೂಸ್ ಆಫ್ ವಿಮೆನ್ ಆ್ಯಂಡ್ ಚಿಲ್ಡ್ರನ್, ಇಂಟರ್ನೆಟ್ಟಲ್ಲಿ ಸೋಷಿಯಲ್ ಮೀಡಿಯಾದ ಮೂಲಕ ಹೆದರಿಸುವಂಥದ್ದು, ಮಹಿಳೆಯರನ್ನ ಮಕ್ಕಳನ್ನ ಟಾರ್ಗೆಟ್ ಮಾಡುವಂಥದ್ದು, ಇದನ್ನೆಲ್ಲ ತಡೆಗಟ್ಟಕ್ಕೋಸ್ಕರ ನಿಯಂತ್ರಣ ಮಾಡೋಕ್ಕೋಸ್ಕರ ಕೇರಳ ಗೌರ್ಮೆಂಟ್ ಅವರು ಕೇರಳ ಪೊಲೀಸ್ ಆ್ಯಕ್ಟ್ ಒಳಗೆ ತಿದ್ದುಪಡಿಯನ್ನು ಮಾಡ್ತಾ ಇದ್ದಾರೆ. ಆರ್ಡಿನೆನ್ಸ್ನ ಮೂಲಕ ಸೆಕ್ಷನ್ 118A ಅಳವಡಿಸ್ತಾ ಇದ್ದಾರೆ. ಈ ಅಳವಡಿಸ್ತಾ ಇರುವಂಥ ಸೆಕ್ಷನ್ 118A ಏನು ಹೇಳುತ್ತೆ, ಹೂಎವರ್ ಮೇಕ್ಸ್, ಎಕ್ಸ್ಪ್ರೆಸಸ್, ಪಬ್ಲಿಷಸ್ ಆರ್ ಡಿಸೆಮಿನೇಟ್ಸ್ ಎನಿ ಮ್ಯಾಟರ್ ಆರ್ ಸಬ್ಜೆಕ್ಟ್ ಫಾರ್ ಥ್ರೆಟನಿಂಗ್, ಅಬ್ಯೂಸಿಂಗ್, ಹ್ಯುಮಿಲಿಯೇಟಿಂಗ್ ಆರ್ ಡಿಫೇಮಿಂಗ್ ಎ ಪರ್ಸನ್ ಆರ್ ಕ್ಲಾಸ್ ಆಫ್ ಪರ್ಸನ್ಸ್, knowing it to be false and that causes injury to the mind, reputation or property of such person or class of persons or any other person in whom they have interest. ಒಬ್ಬ ವ್ಯಕ್ತಿಯನ್ನು ನಿಂದಿಸಬೇಕು, ಹ್ಯುಮಿಲಿಯೇಟ್ ಮಾಡಬೇಕು, ಮಾನಹಾನಿ ಮಾಡಬೇಕು, ಹೆದರಿಸಬೇಕು ಅನ್ನೋ ಉದ್ದೇಶದಿಂದಾನೇ ಅವರ ಬಗ್ಗೆ ಯಾವುದೋ ಒಂದು ವಿಷಯವನ್ನು ಅದು ಸುಳ್ಳು ಅಂತ ಗೊತ್ತಿದ್ರೂ ಕೂಡ ಎಕ್ಸ್ಪ್ರೆಸ್ ಮಾಡಿದಾಗ, ಹೇಳಿದಾಗ, ಪಬ್ಲಿಷ್ ಮಾಡಿದಾಗ, ಹಾಗೆ ಮಾಡಿದ ನಂತರ ಆ ವ್ಯಕ್ತಿಗೆ ಏನಾದ್ರು ಹಾನಿ ಆದರೆ ಅದು ಅವರ ಖ್ಯಾತಿಯಲ್ಲಿರ್ಬೋದು, ರೆಪ್ಯುಟೇಷನಲ್ಲಿರ್ಬೋದು, ಆಸ್ತಿಗಿರ್ಬೋದು ಅಥವಾ ಅವ್ರಿಗೆ ಮನಸ್ಸಿಗಿರ್ಬೋದು. ಹಾಗೇನಾದ್ರು ಹಾನಿ ಆದಾಗ, ಹಾಗೆ ಹಾನಿ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು ಹಾನಿ ಮಾಡಿದಂಥ ಆ ವ್ಯಕ್ತಿಗೆ ಈ ಹೊಸ ತಿದ್ದುಪಡಿಯ ಕೆಳಗೆ ಇಂಪ್ರಿಸನ್ಮೆಂಟ್ ಆಗ್ಬೋದು, 3 ವರ್ಷದ ತನಕ ಜೈಲು ಶಿಕ್ಷೆ ಆಗ್ಬೋದು, ಅಥವಾ 10,000 ತನಕ ಫೈನ್ ಹಾಕ್ಬೋದು, ಇಲ್ಲ ಇವೆರಡೂ ಸೇರಿಸಿ ಕೂಡ ಪನಿಷ್ಮೆಂಟನ್ನು ಹೇಳ್ಬೋದು. ಈ ತಿದ್ದುಪಡಿಯ ಕೆಳಗೆ ಡಿಫಮೇಷನನ್ನು, ಮಾನಹಾನಿಯನ್ನು ಕಾಗ್ನಿಸಬಲ್ ಅಫೆನ್ಸ್ ಆಗಿ ಮಾಡ್ತಾ ಇದ್ದಾರೆ. ಅಫೆನ್ಸ್ ಅಂತ ಅಂದರೆ ಅಪರಾಧ, ಕಾಗ್ನಿಸಬಲ್ ಅಫೆನ್ಸ್ ಅಂತಂದರೆ ಯಾವ ಅಪರಾಧಕ್ಕೆ ತಕ್ಷಣವಾಗಿ ಅರೆಸ್ಟ್ ಮಾಡೋ ಅವಶ್ಯಕತೆ ಬೀಳುತ್ತೆ ಅದನ್ನು ಕಾಗ್ನಿಸಬಲ್ ಅಫೆನ್ಸ್ ಅಂತ ಹೇಳ್ತಾರೆ. ಇದನ್ನು ಸಾಮಾನ್ಯವಾಗಿ ಮರ್ಡರ್, ರೇಪ್, ಕಿಡ್ನ್ಯಾಪಿಂಗ್, ಥೆಫ್ಟ್, ಡೌರಿ ಡೆತ್ ಈ ಥರದ ವಿಷಯಗಳಲ್ಲಿ ಯೂಸ್ ಮಾಡಲಾಗುತ್ತೆ. ಇವುಗಳನ್ನ ಕಾಗ್ನಿಸಬಲ್ ಅಫೆನ್ಸ್ ಅಂತ ಕರೆಯಲಾಗುತ್ತೆ. ಒಬ್ಬ ವ್ಯಕ್ತಿಯ ಮೇಲೆ ಅವನು ಅಪರಾಧ ಮಾಡಿದ್ದಾನೆ ಅಂತ ಆಫೀಸರ್ಗೆ ಶಂಕೆ ಇದ್ದಾಗ, ಹಾಗೆ ಶಂಕೆ ಪಡೋಕ್ಕೆ ಅವ್ರ ಹತ್ರ ಕಾರಣ ಇದ್ದಾಗ ವಾರೆಂಟ್ ಇಲ್ಲದೆ ಆ ವ್ಯಕ್ತಿಯನ್ನು ಅವರು ಅರೆಸ್ಟ್ ಮಾಡ್ಬೋದು. ಈ ಹೊಸ ತಿದ್ದುಪಡಿಯ ಕೆಳಗೆ ಏನನ್ನು ಅಳವಡಿಸಲಾಗ್ತಾ ಇದೆ, ಇದು ನಮಗೆ 66A IT ಆ್ಯಕ್ಟ್ ಏನಿತ್ತು ಅದನ್ನು ಸುಪ್ರೀಂ ಕೋರ್ಟ್ ಸ್ಕ್ರಾಪ್ ಮಾಡ್ತು, ಅದನ್ನು ನೆನಪಿಗೆ ತರುತ್ತೆ. IT ಆ್ಯಕ್ಟ್ನ ಸೆಕ್ಷನ್ 66A ಪ್ರಕಾರ ಯಾವುದೇ ವ್ಯಕ್ತಿ ಕಂಪ್ಯೂಟರ್ ರಿಸೋರ್ಸ್ ಅಥವಾ ಕಮ್ಯುನಿಕೇಷನ್ ಡಿವೈಸ್ನ ಮೂಲಕ ಏನಾದ್ರು ಇನ್ನೊಬ್ಬ ವ್ಯಕ್ತಿಗೆ ಅಫೆನ್ಸಿವ್ ಆಗಿರುವಂಥದ್ದು, ಅವನ್ನ ಟಾರ್ಗೆಟ್ ಮಾಡ್ತಾ ಅಥವಾ ಸುಳ್ಳು ಅಂತ ಗೊತ್ತಿದ್ದು ಅವರ ಬಗ್ಗೆ ತಪ್ಪು ಇನ್ಫಾರ್ಮೇಷನನ್ನು, ಮಾಹಿತಿಯನ್ನು ಅವರಿಗೆ ಹಾನಿ ಮಾಡಬೇಕು ಅಂತಾನೆ ಕಳಿಸಿದಾಗ ಅದು ಅಪರಾಧವಾಗುತ್ತೆ. ಅಂತ ಅಪರಾಧಕ್ಕೆ 3 ವರ್ಷ ಜೈಲ್ ಅಥವಾ ಫೈನನ್ನು ಕೊಡಬೇಕಾಗುತ್ತೆ ಅಂತ ಈ ಸೆಕ್ಷನ್ ಕೆಳಗೆ ಹೇಳಲಾಗಿತ್ತು. ಆದರೆ ಈ ಸೆಕ್ಷನ್ 66A ಕೆಳಗೆ ಏನು ಪದಗಳನ್ನ ಉಪಯೋಗಿಸಲಾಗಿದೆ, ಅನಾಯಿಂಗ್, ಇನ್ಕನ್ವೀನಿಯೆಂಟ್, ಗ್ರಾಸ್ಲಿ ಅಫೆನ್ಸಿವ್, ಇದು ತುಂಬ ವೇಗ್ ಆಗಿರುವಂಥದ್ದು, ಇದನ್ನು ದುರುಪಯೋಗ ಪಡ್ಕೋಬೋದು. ಈ ಸೆಕ್ಷನ್ನಿಂದಾಗಿ ನಮ್ಮ ಮೂಲಭೂತ ಹಕ್ಕುಗಳಲ್ಲಿ ಒಂದಾದ ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ಗೆ ನೇರವಾಗಿ ಧಕ್ಕೆ ಆಗುತ್ತೆ ಅಂತ ಸುಪ್ರೀಂ ಕೋರ್ಟ್ ಈ ಸೆಕ್ಷನ್ 66A ಸ್ಕ್ರಾಪ್ ಮಾಡಿತ್ತು. ಹೀಗಿರಬೇಕಾದ್ರೆ ಈ ಸೆಕ್ಷನ್ 66ಗೆ ಹೋಲೋ ಅಂತ ಹೊಸ ತಿದ್ದುಪಡಿಯನ್ನು ಕೇರಳ ಗೌರ್ಮೆಂಟ್ ತರ್ತಾ ಇದೆ ಅಂತ ಸಾಕಷ್ಟು ವಿರೋಧ ಬರ್ತಾ ಇದೆ. ಈ ಹೊಸ ತಿದ್ದುಪಡಿಯ ಕೆಳಗೆ ಒಬ್ಬ ವ್ಯಕ್ತಿ ಏನಾದ್ರು ಅಫೆನ್ಸಿವ್ ಪೋಸ್ಟ್ ಹಾಕಿದರೆ ಸೋಷಿಯಲ್ ಮೀಡಿಯಾದಲ್ಲಿ ಅದರ ಬಗ್ಗೆ ಯಾವುದು ಸ್ಪೆಸಿಫಿಕ್ ಕಂಪ್ಲೇಂಟ್ ಇಲ್ಲದೆ ಎಕ್ಸಾಮಿನ್ ಮಾಡ್ಬೋದು, ಪರೀಕ್ಷೆ ಮಾಡ್ಬೋದು, ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ಬೋದು ಪೊಲೀಸ್. ಸೊ ಅಂಥ ಪೋಸ್ಟಿಂದ ಏನಾದ್ರು ಮೆಂಟಲ್ ಇಂಜುರೀಸ್ ಆಗ್ತಾ ಇದೆ, ಇಲ್ಲ ಒಬ್ಬರ ಖ್ಯಾತಿಗೆ, ರೆಪ್ಯುಟೇಷನಲ್ಲಿ ಲಾಸ್ ಆಗ್ತಾ ಇದೆ, ಈ ರೀತಿ ಒಂದು ಜಡ್ಜ್ಮೆಂಟನ್ನು ಮಾಡೋದು ಕೂಡ ಪೊಲೀಸರ ಕೈಯಲ್ಲಿರುತ್ತೆ. ಹಾಗಾಗಿ ಹೊಸ ತಿದ್ದುಪಡಿಯಿಂದಾಗಿ ಪೊಲೀಸರಿಗೆ ಅನಿಯಂತ್ರಿತವಾದ ಸಾಕಷ್ಟು ತುಂಬ ಜಾಸ್ತಿ ಅಧಿಕಾರ ಬರ್ತಾ ಇದೆ, ಇದರ ದುರುಪಯೋಗ ಆಗ್ಬೋದು ಅಂತ ಈ ಹೊಸ ತಿದ್ದುಪಡಿಗೆ ತುಂಬಾ ವಿರೋಧ ಬರ್ತಾ ಇದೆ. ಆದರೆ ಕೇರಳ ಸರ್ಕಾರ ಈ ಅಮೆಂಡ್ಮೆಂಟ್ನ ವಹಿಸ್ಕೊಂಡು ಹೇಳ್ತಾ ಇದೆ, ಈ ಅಮೆಂಡ್ಮೆಂಟ್ ಯಾವುದೇ ರೀತಿಯಲ್ಲಿ ಒಳ್ಳೆಯ ರಿಪೋರ್ಟೇಜನ್ನು, ಪೊಲಿಟಿಕಲ್ ಸಟೈರ್ ಇಲ್ಲ ಒಪಿನಿಯನನ್ನು, ಫ್ರೀ ಸ್ಪೀಚನ್ನು ಅಥವಾ ಇಂಪಾರ್ಷಲ್ ಜರ್ನಲಿಸಮನ್ನು ತಡೆಗಟ್ಟೋಕೆ, ನಿಯಂತ್ರಣ ಮಾಡೋಕೆ ಇರುವಂಥದ್ದಲ್ಲ. ಇಂಟರ್ನೆಟ್ಟಲ್ಲಿ ಆನ್ಲೈನ್ ಮೀಡಿಯಾ ಜರ್ನಲಿಸಮ್ನ ಹೆಸರಲ್ಲಿ ನಿರ್ದಿಷ್ಟವಾದ ಇಂಡಿವಿಜುವಲ್ಸ್ನ, ವ್ಯಕ್ತಿಗಳನ್ನ, ಫ್ಯಾಮಿಲೀಸ್ನ ಟಾರ್ಗೆಟ್ ಮಾಡ್ತಾ ಇದೆ. ಇದರಿಂದಾಗಿ ತುಂಬ ಲಾಸ್ ಆಗಿದೆ, ಕೆಲವೊಮ್ಮೆ ವಿಕ್ಟಿಮ್ ಸೂಸೈಡ್ ಕೂಡ ಮಾಡಿರೋದುಂಟು. ಹೀಗಿರಬೇಕಾದ್ರೆ ಅಂತಹ ನಾಗರಿಕರ ಫ್ರೀಡಮ್ ಹಾಗೂ ಡಿಗ್ನಿಟಿಯನ್ನು ಅಪ್ಹೋಲ್ಡ್ ಮಾಡೋದು ಕೂಡ ಸರ್ಕಾರದ ಹೊಣೆಗಾರಿಕೆ ಆಗುತ್ತೆ, ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ಹಾಗಾಗಿ ಈ ತಿದ್ದುಪಡಿಯನ್ನು ಮಾಡ್ತಾ ಇದ್ದೀವಿ ಅಂತ ಕೇರಳ ಸರ್ಕಾರ ಸ್ಪಷ್ಟನೆಯನ್ನು ನೀಡ್ತಾ ಇದೆ.
ನಾವೀಗಾಗಲೇ ಇತ್ತೀಚಿನ ದಿನಗಳಲ್ಲೇನೆ ಈ ಮುಂಚೆ ನೋಡಿದ್ದೀವಿ ಫೇಕ್ ನ್ಯೂಸ್ ಬಗ್ಗೆ, TRP ಮ್ಯಾನುಪ್ಯುಲೇಷನ್ ಬಗ್ಗೆ. ಸೊ ಮೀಡಿಯಾ ಟಾಪಿಕ್ಗಳಿಗೆ ಸಾಕಷ್ಟು ಈ ರೀತಿಯ ಆರ್ಟಿಕಲ್ಸ್ನ ನೋಡ್ತಾ ಇದ್ದೀವಿ. ಮೀಡಿಯಾ, ಡೆಮೋಕ್ರಸಿ ಇವೆಲ್ಲ ನಿಮ್ಮ ಮೇನ್ಸ್ ಎಸ್ಸೆಗೆ ಅಥವಾ ಮೇನ್ಸ್ ಕ್ವೆಶ್ಚನ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ಸ್. ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮ್ಗೂ ಕೂಡ ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಏನು ನಿಮ್ಮ ಫಂಡಮೆಂಟಲ್ ರೈಟ್ಸ್ ಕೆಳಗೆ ಬರುತ್ತೆ, ಅದ್ರ ಬಗ್ಗೆ ಅದರ ಲಿಮಿಟೇಷನ್ಸ್ ಬಗ್ಗೆ ನಿಮಗೆ ಗೊತ್ತಿರಬೇಕು. ಮುಂದೆ ಚರ್ಚೆ ಮಾಡ್ತಾ ಇರುವಂಥ ಆರ್ಟಿಕಲ್ ಅರುಣಾಚಲ್ ಪ್ರದೇಶ್ CM ಪುಷಸ್ ಫಾರ್ ಹೈವೇ ಅಲಾಂಗ್ ಟಿಬೆಟ್ ಬಾರ್ಡರ್. ಇದು ಕೂಡ ನಿಮ್ಮ ಬ್ಯಾಂಗ್ಳೂರ್ ಎಡಿಷನ್ ಫ್ರಂಟ್ ಪೇಜಲ್ಲಿ ಬಂದಿರುವಂಥದ್ದು. ನಂತರ ಇದಕ್ಕೆ ಸಂಬಂಧಪಟ್ಟಂಥ ಇನ್ನೊಂದು ಆರ್ಟಿಕಲ್ ನಿಮ್ಮ ಪೇಜ್ ನಂಬರ್ 9 ನೀವು ನೋಡ್ಬೋದು. ಈ ಆರ್ಟಿಕಲ್ ನಿಮ್ಮ ಪ್ರಿಲಿಮ್ ಸಿಲೆಬಸ್, ಕರೆಂಟ್ ಇವೆಂಟ್ಸ್ ಆಫ್ ಇಂಟರ್ನ್ಯಾಷನಲ್ ಸಿಲೆಬಸ್ ಕೆಳಗೆ ಬರುತ್ತೆ. ಹಾಗೆ ಮೇನ್ಸ್ ಜನರಲ್ ಸ್ಟಡೀಸ್ ಪೇಪರ್ ಟು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೆಳಗೆ ಬರುತ್ತೆ. ಭಾರತ ಹಾಗೂ ಚೀನಾ ಮಧ್ಯ ಒಟ್ಟಾರೆ ಬಾರ್ಡರ್ ಇರುವಂಥದ್ದು 4057 ಕಿಲೋಮೀಟರ್. ಅದರಲ್ಲಿ ಹಿಮಾಚಲ್ ಪ್ರದೇಶ್ ಜೊತೆ 345 ಕಿಲೋಮೀಟರ್, ಉತ್ತರಾಖಂಡ್ ಜೊತೆ 463 ಕಿಲೋಮೀಟರ್, ಸಿಕ್ಕಿಂ ಜೊತೆ 220 ಕಿಲೋಮೀಟರ್, ಅರುಣಾಚಲ್ ಪ್ರದೇಶ್ ಜೊತೆ 1080 ಕಿಲೋಮೀಟರ್ ಅಷ್ಟು ಬಾರ್ಡರನ್ನು ಶೇರ್ ಮಾಡುತ್ತೆ. ಭಾರತ ಹಾಗೂ ಚೀನಾ ಮಧ್ಯ ಅರುಣಾಚಲ್ ಪ್ರದೇಶ್ ಹತ್ರ ಯಾವುದು ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಇದೆ, ಅದರ ಟಿಬೆಟ್ ಕಡೆ ಚೀನಾ ಇತ್ತೀಚೆಗಷ್ಟೇ ಒಂದು ರೈಲ್ವೆ ಲೈನನ್ನು ಇನ್ನೂ ವೇಗವಾಗಿ ಕಟ್ಟುವಂತೆ ಹೇಳಿತು. ಈ ರೈಲ್ವೆ ಲೈನ್ ಚೀನಾದ ಸಿಚುವಾನ್ ಪ್ರಾವಿನ್ಸ್ನ ಟಿಬೆಟ್ ಪ್ರಾವಿನ್ಸ್ಗೆ ಕನೆಕ್ಟ್ ಮಾಡುತ್ತೆ. ನೀವಿಲ್ಲಿ ನೋಡ್ತಾ ಇರೋ ಹಾಗೆ ಅರುಣಾಚಲ್ ಪ್ರದೇಶ್ಗೆ ತುಂಬ ಹತ್ತಿರವಾಗಿದೆ ಈ ರೈಲ್ವೆ ಲೈನ್. ಹೀಗಿರಬೇಕಾದ್ರೆ ಪ್ರಸ್ತುತ ಭಾರತ ಹಾಗೂ ಚೀನಾ ಮಧ್ಯೆ ಏನು ಬಾರ್ಡರ್ ಏರಿಯಾಸಲ್ಲಿ ಟೆನ್ಷನ್ ನಡೀತಾ ಇದೆ, ಅದನ್ನು ನಾವು ಕನ್ಸಿಡರ್ ಮಾಡಿದಾಗ, ಎಸ್ಪೆಷಲಿ ಅರುಣಾಚಲ್ ಪ್ರದೇಶನ ನಾವು ಕಂಪೇರ್ ಮಾಡಿ ನೋಡಿದಾಗ ಈ ರೈಲ್ವೆ ಲೈನಿಂದಾಗಿ ಚೀನಾಗೆ ಒಂದು ಸ್ಟ್ರಾಟಜಿಕ್ ಅಡ್ವಾಂಟೇಜ್ ಇದೆ ಅಂತ ಹೇಳ್ಬೋದು. ಅದೇ ಭಾರತಕ್ಕೆ ಈ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ನ ಕೆಲವೊಂದು ಬಾರ್ಡರ್ ಭಾಗಗಳು ಆಕ್ಸೆಸಿಬಲ್ ಕೂಡ ಇಲ್ಲ, ನಾವು ಹೋಗೋ ಹಾಗೆ ಕೂಡ ಇಲ್ಲ. ಆ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ನ ಬಾರ್ಡರ್ ಏರಿಯಾಸ್ನ ಭಾರತ ಆಕ್ಸೆಸ್ ಮಾಡಬೇಕು ಅಂದರೆ ಒಂದು ಫ್ರಾಂಟಿಯರ್ ಹೈವೇ ಪ್ರಾಜೆಕ್ಟ್ನ ಅವಶ್ಯಕತೆ ಇದೆ ಅಂತ ಅದನ್ನು ಪ್ಲ್ಯಾನ್ ಮಾಡಲಾಗಿತ್ತು. ಈಗ ಪ್ರಸ್ತುತ ಏನು ಭಾರತ ಹಾಗೂ ಚೀನಾ ಮಧ್ಯೆ ಸಂಬಂಧಗಳಿದೆ, ಈ ಹಿನ್ನೆಲೆಯಲ್ಲಿ ಈ ಫ್ರಾಂಟಿಯರ್ ಹೈವೇಯನ್ನು ಇನ್ನೂ ವೇಗವಾಗಿ ಕಟ್ಟಬೇಕು ಅಂತ ಅರುಣಾಚಲ್ ಪ್ರದೇಶ್ CM ಅವರು ಈ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಮ ದಿನಪತ್ರಿಕೆ ಪೇಜ್ ನಂಬರ್ 9 ಫ್ರಂಟಿಯರ್ ಹೈವೇ ವೈಟಲ್ ಫಾರ್ ಟ್ರೂಪ್ಸ್ ಅನ್ನೋ ಆರ್ಟಿಕಲನ್ನು ನೋಡ್ಬೋದು. ಈ ಫ್ರಾಂಟಿಯರ್ ಹೈವೇಗೆ ಸಂಬಂಧಪಟ್ಟಂತೆ ಏನು ಸಮಸ್ಯೆಗಳು ಅಂತ ಈ ಆರ್ಟಿಕಲಲ್ಲಿ ಹೇಳಿದ್ದಾರೆ. ಬಾರ್ಡರ್ ಏರಿಯಾಸಲ್ಲಿ ಕನ್ಸ್ಟ್ರಕ್ಷನ್ ನಡೆಸೋದಕ್ಕೆ ಬೇರೆ ಬೇರೆ ಏಜೆನ್ಸೀಸ್ನ ಹಾಗೂ ಸಚಿವಾಲಯಗಳ ಸಹಕಾರ ಬೇಕಾಗತ್ತೆ. ಭಾರತ ಹಾಗೂ ಚೀನಾದ ಟಿಬೆಟ್ ಪ್ರಾವಿನ್ಸ್ ಮಧ್ಯ ಇರುವಂಥ ಈ ಬಾರ್ಡರ್ ಏರಿಯಾ ಏನಿದೆ, ಇದು ಎಕಲಾಜಿಕಲಿ ತುಂಬ ಸೂಕ್ಷ್ಮವಾಗಿರುವಂಥ ಜಾಗ. ಹಾಗಾಗಿ ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡುವಂಥದ್ದು ಸ್ವಲ್ಪ ಚಾಲೆಂಜಿಂಗ್ ಆಗಿರುವಂಥದ್ದು. ಈ ಫ್ರಾಂಟಿಯರ್ ಹೈವೇ ಪ್ರಾಜೆಕ್ಟನ್ನು ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ಗೆ ಅಲೈನ್ ಆಗೋ ಥರ ಅದಕ್ಕೆ ಹತ್ತಿರವಾಗಿ ಕಟ್ಟಬೇಕು. ಜೊತೆಗೆ ಅಲ್ಲಿ ಇರುವಂಥ ಗುಡ್ಡುಗಾಡು ಪ್ರದೇಶ ಏನಿದೆ ಅದಕ್ಕೆ ತುಂಬ ಕಮ್ಮಿ ಪರಿಣಾಮ ಆಗೋ ಥರ ಕಟ್ಟಬೇಕು. ಒಂದು ಕಡೆ ಕನ್ಸ್ಟ್ರಕ್ಷನಲ್ಲೇ ಸವಾಲುಗಳಿದ್ರೆ, ಇನ್ನೊಂದು ಕಡೆ ಇಲ್ಲಿ ಬೇಕಾಗುವಂಥ ಅಂತಾರಾಷ್ಟ್ರೀಯ ಹೂಡಿಕೆಗೆ ಕೂಡ ಸವಾಲುಗಳಿದೆ. ಚೀನಾ ಈ ಪ್ರಾಜೆಕ್ಟ್ಗೆ ಬರುವಂಥ ಹೂಡಿಕೆಗಳನ್ನ ಬ್ಲಾಕ್ ಮಾಡುತ್ತೆ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಿಂದ ಕೂಡ ಲೋನ್ ಸಿಗೋದಕ್ಕೆ ಚೀನಾ ಬ್ಲಾಕ್ ಮಾಡಿದೆ. ಇಂತಹ ಒಂದು ಫ್ರಂಟಿಯರ್ ಪ್ರಾಜೆಕ್ಟ್ನ ಮಾಡೋದ್ರಿಂದ, ಹೈವೇಯನ್ನು ಕಟ್ಟೋದ್ರಿಂದ ಕೇವಲ ಸ್ಟ್ರಾಟಜಿಕ್ ಆಗಿ ನಮಗೆ ಉಪಯೋಗ ಆಗೋದಿಲ್ಲ, ಡಿಫೆನ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ ಉಪಯೋಗ ಆಗೋದಿಲ್ಲ. ಅರುಣಾಚಲ್ ಪ್ರದೇಶ್ ಇಲ್ಲಿ ತುಂಬ ರಿಸೋರ್ಸ್ ಇರುವಂಥದ್ದು, ತುಂಬ ಟೂರಿಸಮ್ಗೆ ಸ್ಕೋಪ್ ಇರುವಂಥದ್ದು. ಇಲ್ಲಿ ಮೇನ್ ಆಬ್ಸ್ಟೆಕಲ್ ಇರುವಂಥದ್ದು ಕಮ್ಯುನಿಕೇಷನ್. ಹಾಗಾಗಿ ಇಲ್ಲಿ ಒಳ್ಳೆ ರೋಡ್ಸ್ನ ಕನ್ಸ್ಟ್ರಕ್ಷನ್ ಆಗಬೇಕು ಅನ್ನೋ ಕಾರಣದಿಂದನೇ ಭಾರತದ ಇನ್ವೆಸ್ಟ್ ಇಂಡಿಯಾದ ಇನ್ವೆಸ್ಟ್ಮೆಂಟ್ ಕೆಳಗೆ ಅರುಣಾಚಲ್ ಪ್ರದೇಶ್ಗೆ ಅಂತಲೇ ಸ್ಪೆಷಲ್ ಡೆಸ್ಕನ್ನು ಓಪನ್ ಮಾಡಲಾಗಿದೆ. ಈ ಫ್ರಾಂಟಿಯರ್ ಹೈವೇನ ಕಟ್ಟೋದಕ್ಕೆ ಯಾವ ಯಾವ ಏಜೆನ್ಸೀಸ್ನ ಸಹಕಾರ ಬೇಕಾಗುತ್ತೆ? ಆರ್ಮಿ, ಇಂಡೋ ಟಿಬೆಟನ್ ಬಾರ್ಡರ್ ಪೊಲೀಸ್, ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್, ಸ್ಟೇಟ್ ಏಜೆನ್ಸೀಸ್ ಇವೆಲ್ಲವೂ ಸೇರಿ ಸಹಕಾರದಿಂದ ಒಳ್ಳೆಯ ಗುಣಮಟ್ಟದ ಹಾಗೂ ವೇಗವಾಗಿ ಇಲ್ಲಿ ಹೈವೇನ ಕಟ್ಟಬೇಕು ಅನ್ನೋ ಪ್ರಯತ್ನವನ್ನು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಹಾಗೂ ಡಿಫೆನ್ಸ್ ಮಿನಿಸ್ಟ್ರಿ ಸಚಿವಾಲಯಗಳ ಕೆಳಗೆ ಪ್ರಯತ್ನವನ್ನು ಮಾಡ್ತಾ ಇದ್ದಾವೆ. ಈ ಆರ್ಟಿಕಲ್ಸ್ನಿಂದಾಗಿ ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮಿಗೆ ಮ್ಯಾಪಿಂಗ್ ಗೊತ್ತಿರಬೇಕು. ಭಾರತ ಹಾಗೂ ಚೀನಾ ಮಧ್ಯ ಯಾವ ಯಾವ ರಾಜ್ಯಗಳು ಬಾರ್ಡರ್ನ ಶೇರ್ ಮಾಡುತ್ತೆ, ಎಷ್ಟು ಶೇರ್ ಮಾಡುತ್ತೆ ಅಂತ ಅಟ್ಲೀಸ್ಟ್ ಒಂದು ಅಂದಾಜು ಗೊತ್ತಿರಬೇಕು. ಹಾಗೆ ಇವೆರಡು ಪ್ರಾಜೆಕ್ಟ್ಗಳ ಬಗ್ಗೆ ನಿಮಗೆ ಡೀಟೇಲ್ಸ್ ಗೊತ್ತಿರಬೇಕು. ನಿಮ್ಮ ಮೇನ್ಸ್ ಎಕ್ಸಾಮ್ಗೆ ಭಾರತ ಹಾಗೂ ಚೀನಾ ಮಧ್ಯ ಏನು ರಿಲೇಷನ್ಸ್ ಇದೆ, ಬಾರ್ಡರ್ ಇಶ್ಯೂಸ್ ಇದೆ, ಆ ಸಂಬಂಧದಲ್ಲಿ ಅರುಣಾಚಲ್ ಪ್ರದೇಶ್ನ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಏನು, ಪ್ರಾಮುಖ್ಯತೆ ಏನು ಅಂತ ಗೊತ್ತಿರಬೇಕು. ಆ ಹಿನ್ನೆಲೆಯಲ್ಲಿ ಕೂಡ ಈ ಪ್ರಾಜೆಕ್ಟ್ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಬಾರಿ ಬರುವ ಮೇನ್ಸ್ ಎಕ್ಸಾಮಲ್ಲಿ UPSC ಮೇನ್ಸ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಟಾಪಿಕ್ ಕೆಳಗಾಗಲಿ, KPSC ಮೇನ್ಸ್ ಎಸ್ಸೆ ಟಾಪಿಕ್ ಕೆಳಗಾಗಲಿ ಭಾರತ ಹಾಗೂ ಚೀನಾ ಬಗ್ಗೆ ನಿಮಗೆ ಕ್ವೆಶ್ಚನ್ ಬರುವಂಥ ಪ್ರಾಬಬಿಲಿಟಿ ತುಂಬ ಜಾಸ್ತಿ ಇದೆ. ನಿಮಗೆ ಪ್ರಶ್ನೆ ಭಾರತ ಹಾಗೂ ಚೀನಾ ಮಧ್ಯ ನಿರ್ದಿಷ್ಟವಾಗಿ ಬಾರ್ಡರ್ ಇಶ್ಯೂಸ್ ಬಗ್ಗೆನೇ ಕೇಳಿದಾಗ ನಿಮಗೆ ಹಿಸ್ಟ್ರಿ ಗೊತ್ತಿರಬೇಕು. ಪ್ರಸ್ತುತ ಇತ್ತೀಚೆಗಷ್ಟೇ ಏನು ಇನ್ಸಿಡೆಂಟ್ಸ್ ನಡೆದಿತ್ತು, ಗಾಲ್ವಾನ್ ವ್ಯಾಲಿ ಬಗ್ಗೆ ಗೊತ್ತಿರಬೇಕು. ಅದರ ನಂತರ ಎರಡೂ ದೇಶಗಳು ಸ್ಟ್ರಾಟಜಿಕ್ ಅಡ್ವಾಂಟೇಜ್ ಪಡ್ಕೊಳಕ್ಕೆ ಏನು ಮಾಡ್ತಾ ಇದ್ದಾವೆ ಅಂತ ಕೂಡ ನೀವು ಬರಿಬೇಕಾಗುತ್ತೆ.
ಮುಂದೆ ಚರ್ಚೆ ಮಾಡ್ತಿರೋಂಥ ಆರ್ಟಿಕಲ್ ನಿಮ್ಮ ಬ್ಯಾಂಗ್ಳೂರ್ ಎಡಿಷನ್ ಪೇಜ್ ನಂಬರ್ 10ನಲ್ಲಿ ಬಂದಿರುವಂಥ ಏರ್ ಪೊಲ್ಯೂಷನ್ ಲಿಂಕ್ ಟು ಹೆಲ್ತ್ ಕೇರ್ಸ್ ಫಾರ್ ಚಿಲ್ಡ್ರನ್ಸ್ ಸ್ಟಡಿ. ಇದು ನಿಮ್ಮ ಪ್ರಿಲಿಮ್ ಸಿಲೆಬಸ್ ಎನ್ವಿರಾನ್ಮೆಂಟ್ ಹಾಗೂ ಜನರಲ್ ಸ್ಟಡೀಸ್ ಪೇಪರ್ 3 ಕೆಳಗೆ ಬರುವಂಥದ್ದು. ವಾಯು ಮಾಲಿನ್ಯ ಹಾಗೂ ಅದರಿಂದ ಮಕ್ಕಳ ಮೇಲೆ ಏನು ಪರಿಣಾಮ ಬೀಳುತ್ತೆ ಅನ್ನೋದ್ರ ಮೇಲೆ ಒಂದು ಸ್ಟಡಿಯನ್ನು ಮಾಡಲಾಗಿದೆ. ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, CSIR, ಕಲಾವತಿ ಸರನ್ ಚಿಲ್ಡ್ರನ್ಸ್ ಹಾಸ್ಪಿಟಲ್, ವಲ್ಲಭಾಯ್ ಪಟೇಲ್ ಚೆಸ್ಟ್ ಇನ್ಸ್ಟಿಟ್ಯೂಟ್ ಇವರೆಲ್ಲರೂ ಸೇರಿ ಒಂದು ಸ್ಟಡಿಯನ್ನು ಮಾಡಿದ್ದಾರೆ. ಈ ಸ್ಟಡಿಯನ್ನು ಡೆಲ್ಲಿಯಲ್ಲಿ 2 ವರ್ಷಗಳ ಕಾಲ ಮಾಡಲಾಗಿತ್ತು. ವಾಯು ಮಾಲಿನ್ಯಕ್ಕೆ ಕಾರಣವಾದ ಪಲ್ಯೂಟೆಂಟ್ಸ್ ಏನಿದ್ದಾವೆ, ಪರ್ಟಿಕ್ಯುಲೇಟ್ ಮ್ಯಾಟರ್ 10, 2.5, ಸಲ್ಫರ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್, ನೈಟ್ರಸ್ ಆಕ್ಸೈಡ್, ಓಝೋನ್ ಇವೆಲ್ಲವನ್ನ ಹಾಗೂ ಎಷ್ಟು ಮಕ್ಕಳು ಎಮರ್ಜೆನ್ಸಿ ರೂಮ್ಗೆ ಅಡ್ಮಿಟ್ ಆಗ್ತಾ ಇದ್ದಾವೆ, 5 ತಿಂಗಳು ಹಾಗೂ 3 ವರ್ಷಗಳ ಮಧ್ಯೆ ಇರುವಂಥ ಮಕ್ಕಳನ್ನ ಇಲ್ಲಿ ಕನ್ಸಿಡರ್ ಮಾಡಲಾಗಿದೆ. ಸೊ ಇದನ್ನು ಕಂಪೇರ್ ಮಾಡಿ ನೋಡಿದಾಗ ಏನು ಡೇಟಾ ಬಂದಿದೆ ಅದನ್ನು ಈ ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಈ ಸ್ಟಡಿಯ ಪ್ರಕಾರ ವಾಯು ಮಾಲಿನ್ಯ ಯಾವಾಗ ಕಮ್ಮಿ ಇತ್ತು ಹಾಗೂ ಯಾವಾಗ ಜಾಸ್ತಿ ಇತ್ತು ಅದನ್ನು ಕಂಪೇರ್ ಮಾಡಿ ನೋಡಿದಾಗ 21ರಿಂದ 28% ಅಷ್ಟು ಜಾಸ್ತಿ ಮಕ್ಕಳು ಅಕ್ಯೂಟ್ ರೆಸ್ಪಿರೇಟರಿ ಡಿಸೀಸಿಂದ ಅಡ್ಮಿಟ್ ಆಗ್ತಾಯಿದ್ರು ಅಂತ ಇಲ್ಲಿ ಅಬ್ಸರ್ವ್ ಮಾಡಲಾಗಿದೆ. ಸಾಮಾನ್ಯವಾಗಿ ವಾಯು ಮಾಲಿನ್ಯದ ವಿಷಯ ಬಂದಾಗ ಪಾರ್ಟಿಕ್ಯುಲೇಟ್ ಮೀಟರ್ಗೆ ಜಾಸ್ತಿ ಒತ್ತನ್ನು ಕೊಡಲಾಗುತ್ತೆ, ಅದರಿಂದ ಜಾಸ್ತಿ ವಾಯು ಮಾಲಿನ್ಯ ಅಂತ ಹೇಳಲಾಗುತ್ತೆ. ಆದರೆ ಮಕ್ಕಳಿಗೆ ಜಾಸ್ತಿ ಕಾರ್ಬನ್ ಮೊನಾಕ್ಸೈಡ್ ಹಾಗೂ ಸಲ್ಫರ್ ಡೈಆಕ್ಸೈಡಿಂದ ಪರಿಣಾಮ ಬೀಳ್ತಾ ಇದೆ ಅಂತ ಅಬ್ಸರ್ವ್ ಮಾಡಲಾಗಿದೆ. ಹಾಗಂತ ಮಾತ್ರಕ್ಕೆ ಪಾರ್ಟಿಕ್ಯುಲೇಟ್ ಮ್ಯಾಟ್ರಿಂದ ಏನು ಪರಿಣಾಮ ಬೀಳ್ತಾ ಇಲ್ಲ ಅಂತಲ್ಲ, ಅದರಿಂದ ಲಾಂಗ್ ಟರ್ಮ್ ಎಫೆಕ್ಟ್ ಆಗುತ್ತೆ ಅಂತ ಇಲ್ಲಿ ಡಾಕ್ಟರ್ಸ್ ಸ್ಪಷ್ಟತೆಯನ್ನು ಕೊಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಅಡಲ್ಟ್ಸ್ಗಿಂತ ಜಾಸ್ತಿ ಮಕ್ಕಳ ಮೇಲೆ ವಾಯು ಮಾಲಿನ್ಯದ ಪರಿಣಾಮ ಜಾಸ್ತಿ ಆಗಿರುತ್ತೆ. ಯಾಕೆಂದರೆ ಅವರ ಗ್ರೋತ್ ಆಫ್ ಲಂಗ್ಸ್ ಏನಿರುತ್ತೆ ಅದನ್ನು ಇಮ್ಮೆಚ್ಯೂರ್ ಆಗಿರುತ್ತೆ, ಅವ್ರದ್ದು ರೆಸ್ಪಿರೇಷನ್ ರೇಟ್ಸ್ ತುಂಬ ಜಾಸ್ತಿ ಇರುತ್ತೆ, ಅವರು ಹೊರಗಡೆ ಹೋಗಿ ಆಟ ಆಡ್ತಾರೆ. ಹಾಗಾಗಿ ಅವರ ಬಾಡಿ ಒಳಗೆ ಏರ್ ಪಲ್ಯೂಟೆಂಟ್ಸ್ ಪರ್ ಯೂನಿಟ್ ಬಾಡಿ ವೆಯ್ಟ್ ಏನಿರುತ್ತೆ ಅದು ಅಡಲ್ಟ್ಸ್ಗಿಂತ ಜಾಸ್ತಿ ಇರುತ್ತೆ. ಇಲ್ಲಿ ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಿರೋಂಥ ಸ್ಟಡಿಗಳ ಮೂಲಕ ನಾವು ಮಕ್ಕಳ ಮೇಲೆ ಎಷ್ಟು ಪರಿಣಾಮ ಬೀಳ್ತಿದೆ ಅಂತ ಒಂದು ಡೇಟಾವನ್ನು ತೊಗೋಬೋದು. ಹಾಗಾಗಿ ಇನ್ನೂ ಎಚ್ಚೆತ್ಕೋಬೋದು. ನಿಮ್ಮ ಪರೀಕ್ಷೆಗೆ ವಾಯು ಮಾಲಿನ್ಯದ ಬಗ್ಗೆ ಪ್ರಶ್ನೆ ಬಂದಾಗ, ಎಸ್ಪೆಷಲಿ ಡೆಲ್ಲಿಯ ಪಲ್ಯೂಷನ್ ಬಗ್ಗೆ ಪ್ರಶ್ನೆ ಬಂದಾಗ ಈ ಡೇಟಾ ಕೂಡ ನೀವು ಯೂಸ್ ಮಾಡ್ಕೋಬೋದು. ನಿಮ್ಮ ಪೇಜ್ ನಂಬರ್ 10ನಲ್ಲೇ ಇನ್ನೊಂದು ಆರ್ಟಿಕಲ್ನ ನೋಡ್ಬೋದು. ಇಂಡಿಯಾ, ಥೈಲ್ಯಾಂಡ್, ಸಿಂಗಾಪುರ್ ನೇವಲ್ ಎಕ್ಸಸೈಸ್ ಕನ್ಕ್ಲೂಡ್ಸ್. ಇದು ನಿಮ್ಮ ಪ್ರಿಲಿಮ್ ಸಿಲೆಬಸ್ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಕೆಳಗೆ ಬರುತ್ತೆ. ಇಂಡಿಯಾ, ಥೈಲ್ಯಾಂಡ್, ಸಿಂಗಾಪುರ್ ಇವು 3 ಕೂಡ ಫ್ರೆಂಡ್ಲಿ ನೇಷನ್ಸ್ ಆಗಿದ್ದಾವೆ ಹಾಗೂ ಮ್ಯಾರಿಟೈಮ್ ನೈಬರ್ಸ್ ಆಗಿದ್ದಾವೆ. ಹಾಗಾಗಿ ಮ್ಯಾರಿಟೈಮ್ ಡೊಮೇನಲ್ಲಿ ಕೋಆಪ್ರೇಷನ್ಗೋಸ್ಕರ, ಸಹಕಾರಕ್ಕೋಸ್ಕರ ಈ ನೇವಲ್ ಎಕ್ಸಸೈಸನ್ನು ನಡೆಸಲಾಗ್ತಾ ಇದೆ. ಈ ನೇವಲ್ ಎಕ್ಸಸೈಸ್ನ ಹೆಸರು ಸಿಟ್ಮೆಕ್ಸ್ 20. ಕೋವಿಡ್-19 ಪ್ಯಾಂಡಮಿಕ್ನ ಹಿನ್ನೆಲೆಯಲ್ಲಿ ನಾನ್ ಕಾಂಟ್ಯಾಕ್ಟ್ ಅಟ್ ಸಿ ಎಕ್ಸಸೈಸ್ನ ನಡೆಸಲಾಗ್ತಾ ಇದೆ. ನೆಕ್ಸ್ಟ್ ಚರ್ಚೆ ಮಾಡ್ತಾರಂಥ ಆರ್ಟಿಕಲ್ ನಿಮ್ಮ ಪೇಜ್ ನಂಬರ್ 6ಅಲ್ಲಿ ಬಂದಿರುವಂಥದ್ದು. ಇನ್ ವ್ಯಾಕ್ಸಿನ್ ರೇಸ್ ಲಾಸ್ಟ್ ಲ್ಯಾಬ್ ದ ಕೀ ಸ್ಟೆಪ್ಸ್ ಫಾರ್ ಇಂಡಿಯಾ. ಪ್ರಸ್ತುತ ಕೋವಿಡ್-19 ಸಾಂಕ್ರಾಮಿಕದ ಹಿನ್ನೆಲೆಯಲ್ಲಿ ಏನು ವ್ಯಾಕ್ಸಿನ್ಗಳ ತಯಾರಿ ನಡೀತಾ ಇದೆ, ಆ ವ್ಯಾಕ್ಸಿನ್ ಬಂದಾಗ ಹೇಗೆ ಯಾರಿಗೆ ಕೊಡಬೇಕು ಅನ್ನೋ ಸರ್ಕಾರದ ನೀತಿಯ ಬಗ್ಗೆ ಈ ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಅದನ್ನು ಪ್ರಯಾರಿಟೈಸೇಷನ್ ಪಾಲಿಸಿ ಅಂತ ಕರೀತಾರೆ. ಸೊ ಈ ಆರ್ಟಿಕಲಲ್ಲಿ ಮೊದಲು ವ್ಯಾಕ್ಸಿನ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಅಂದರೆ ಒಂದು ಐಡಿಯಲ್ ವ್ಯಾಕ್ಸಿನ್ ಅಂದರೆ ಅದು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಅದರ ಗುಣಮಟ್ಟ ಹೇಗಿರಬೇಕು ಅಂತಂದರೆ ಅದರಿಂದ 90% ಜನರಿಗೆ ಇಮ್ಯುನಿಟಿ ಸಿಗಬೇಕು, 5 ವರ್ಷಗಳ ಕಾಲ ಅಟ್ಲೀಸ್ಟ್ ಅದರಿಂದ ಇಮ್ಯುನಿಟಿ ಸಿಗೋ ಥರ ಇರಬೇಕು, ಅದರಿಂದ ಏನೂ ಸೈಡ್ ಎಫೆಕ್ಟ್ಸ್ ಇರಬಾರ್ದು, ಹಾಗೆ ಕಮ್ಮಿ ದರದಲ್ಲಿ ಕೂಡ ಸಿಗಬೇಕು ಅಂತ ವ್ಯಾಕ್ಸಿನನ್ನು ಇಡೋದಕ್ಕೆ ಕಷ್ಟ ಆಗಬಾರ್ದು. ಅಂದರೆ ರೂಮ್ ಟೆಂಪ್ರೇಚರಲ್ಲೂ ಕೂಡ ಅದು ಹಾಳಾಗಬಾರ್ದು ಅಥವಾ ಈಸಿಯಾಗಿ ರೆಫ್ರಿಜರೇಟ್ರಲ್ಲಿ ಇಡೋ ಥರ ಇರಬೇಕು. ಇಂಥ ಎಲ್ಲ ಗುಣಗಳು ಇರೋ ಅಂಥ ಒಂದು ವ್ಯಾಕ್ಸಿನ್ ಸಿಗೋದು ಪ್ರಸ್ತುತ ಕಷ್ಟ ಇರ್ಬೋದು. ಆದರೆ ಆದಷ್ಟು ಇದರಲ್ಲಿ ನಮಗೆ ಗುಣಗಳು ಸಿಗೋ ಥರ ವ್ಯಾಕ್ಸಿನ್ನ ತಯಾರಿಸೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಪ್ರಸ್ತುತ ಎಲ್ಲದಕ್ಕಿಂತ ಜಾಸ್ತಿ ಮುಖ್ಯ ಆಗಿರುವಂಥದ್ದು ಈಗ ಏನು ಕೊರೋನಾ ವೈರಸ್ ಸಾಂಕ್ರಾಮಿಕ ಹರಡ್ತಾ ಇದೆ, ಹಾಗೆ ಹರಡೋದ್ರಿಂದ ತಡೆಗಟ್ಟೋದು. ಕೊರೋನಾ ವೈರಸ್ ಒಂದು ಫ್ಯಾಮಿಲಿ ಆಫ್ ವೈರಸಸ್. ಇದರಿಂದ ಸಾರ್ಸ್, ಮರ್ಸ್ ಅಂದರೆ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಸಿಂಡ್ರೋಮ್, ಮಿಡಲ್ ಈಸ್ಟ್ ರೆಸ್ಪಿರೇಟರಿ ಸಿಂಡ್ರೋಮ್ ಹೀಗೆ ಬೇರೆ ಬೇರೆ ಕಾಯಿಲೆಗಳಾಗಿದ್ದಾವೆ. ಆದರೆ ಇವಕ್ಕೆ ನಮಗೆ ವ್ಯಾಕ್ಸಿನ್ಗಳನ್ನ ತರೋಕ್ಕೆ ಸಾಧ್ಯ ಆಗಿಲ್ಲ. ಈ ಕಾಯಿಲೆಗಳಿಗೆ ಲೈಸೆನ್ಸ್ಡ್ ವ್ಯಾಕ್ಸಿನ್ಗಳನ್ನ ತರೋಕ್ಕಾಗದೇ ಇರೋ ಕಾರಣ ಏನಂತಂದರೆ ಇದರಿಂದ ಲಾಂಗ್ ಲಿವ್ ಅಂದರೆ ಜೀವನದುದ್ದಕ್ಕೂ ಇಮ್ಯುನಿಟಿ ಸಿಗಲ್ಲ ಮತ್ತು ರೀಇನ್ಫೆಕ್ಷನ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಹಾಗೆ ಈಗ ಕೊರೋನಾ ವೈರಸ್ಗೆ ಏನು ವ್ಯಾಕ್ಸಿನ್ಗಳು ಬರ್ತಾ ಇದೆ ಅದರಿಂದ ಕೂಡ ಲಾಂಗ್ ಲೈಫ್ ಅಂದರೆ ಜೀವನ ಇಡೀ ಇಮ್ಯುನಿಟಿ ಸಿಗತ್ತೆ ಅಂತ ನಮಗೆ ಗೊತ್ತಿಲ್ಲ. ಮಾಸ್ ವ್ಯಾಕ್ಸಿನೇಷನ್ ಆದಮೇಲೆ ಅಷ್ಟೇ ನಮಗೆ ಇದ್ರ ಬಗ್ಗೆ ತಿಳುವಳಿಕೆ ಬರುವಂಥದ್ದು. ಹಾಗಾಗಿ ವ್ಯಾಕ್ಸಿನ್ಗಳನ್ನ ಜನರಿಗೆ ನೀಡಿದ ಮೇಲೆ ಕೂಡ ಅದಕ್ಕೆ ಒಂದು ಸರ್ವೇಲೆನ್ಸ್ ಸಿಸ್ಟಮ್ನ ಇಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರಸ್ತುತ ಕೋವಿಡ್-19 ವ್ಯಾಕ್ಸಿನ್ ಕ್ಯಾಂಡಿಡೇಟ್ಸ್ ಇರುವಂಥದ್ದು ಮಾಡರ್ನಾ, ಪಿಫ್ಸರ್ ಹಾಗೂ ಆಸ್ಟ್ರಾಜೆನ್ಕಾ. ಪಿಫ್ಸರ್ನ ಮೂಲಕ ಏನು ವ್ಯಾಕ್ಸಿನೇಷನ್ ಬರ್ತಾ ಇದೆ ಅದರದ್ದು 90%ಗಿಂತ ಜಾಸ್ತಿ ಎಫೆಕ್ಟಿವ್ನೆಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಅದನ್ನು ಸ್ಟೋರ್ ಮಾಡೋಕ್ಕೆ -70°C ಬೇಕು ಅಂತ ಇದ್ದಾರೆ. ಆದರೆ ಭಾರತದಲ್ಲಿ ಅದಕ್ಕೆ ಸಾಧ್ಯವಾಗುವಷ್ಟು ಸಂಪನ್ಮೂಲಗಳು ಇಲ್ಲ. ಆದರೆ ಮಾಡರ್ನಾ ಹಾಗೂ ಆಸ್ಟ್ರಾಜೆನ್ಕಾ ವಿಷಯದಲ್ಲಿ ಈ ರೀತಿಯ ಕಂಡೀಷನ್ಸ್ ಇಲ್ಲ. ಹಾಗಾಗಿ ಭಾರತಕ್ಕೆ ಇನ್ನೂ ಜಾಸ್ತಿ ಸೂಟಬಲ್ ಆಗಿದ್ದಾವೆ.
ಪ್ರತಿ ವ್ಯಾಕ್ಸಿನ್ಗೂ ಅಟ್ಲೀಸ್ಟ್ 2 ಡೋಸ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಆದರೆ ಈ 3ರ ಮಧ್ಯ ಹೇಗೆ ಚಾಯ್ಸ್ ಮಾಡುವಂಥದ್ದು, ಒಂದ್ಸತಿ ವ್ಯಾಕ್ಸಿನ್ ಬಂತು ಅಂದರೆ ಅದನ್ನು ಜನರಿಗೆ ಹೇಗೆ ಕೊಡೋವಂಥದ್ದು ಅನ್ನೋದನ್ನು ಇಲ್ಲಿ ಮೇಯ್ನಾಗಿ ಚರ್ಚೆ ಮಾಡ್ತಾ ಇದ್ದಾರೆ. ವ್ಯಾಕ್ಸಿನ್ನ ಚಾಯ್ಸ್ ಮಾಡ್ತಾ ಇರ್ಬೇಕಾದ್ರೆ ವ್ಯಾಕ್ಸಿನ್ ಸಪ್ಲೈಯನ್ನು ನಾವು ಬೇರೆ ಬೇರೆ ಮೂಲಗಳಿಂದ ತಗೋಬೇಕು. ಒಂದ್ಸತಿ ವ್ಯಾಕ್ಸಿನ್ ಬಂದ ನಂತರ ರಿಸ್ಕ್ ಬೈ ರಿಸ್ಕ್ ಕ್ಯಾಟಗರಿ ಏನಿರುತ್ತೆ, ಅಂದರೆ ಜಾಸ್ತಿ ರಿಸ್ಕ್ ಇರೋ ಪಾಪ್ಯುಲೇಷನ್ ಅವರಿಗೆ ಫಸ್ಟ್ ಕೊಡಬೇಕಾಗತ್ತೆ. ಅದಕ್ಕಾಗಿ ಅಂತ ನಮ್ಮ ಇಡೀ ಜನಸಂಖ್ಯೆಯನ್ನು ರಿಸ್ಕ್ನ ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಹಾಕಬೇಕಾಗತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಮೊದಲಿಗೆ ನಾವು ಹೆಲ್ತ್ ವರ್ಕರ್ಸ್ಗೆ, ಪೊಲೀಸ್ ಅಧಿಕಾರಿಗಳಿಗೆ, ಪೊಲೀಸ್ ಮೆನ್ನಿಗೆ, ಪ್ಯಾರಾಮಿಲಿಟ್ರಿ ಸ್ಟಾಫ್ಗೆ, ಮಿಲಿಟ್ರಿ ಸ್ಟಾಫ್ಗೆ ಕೊಡಬೇಕಾಗತ್ತೆ. ಇವ್ರಿಗೆ ಕೊಟ್ಟು ನಂತರ ಜನರಲ್ ಪಾಪ್ಯುಲೇಷನ್ ಕಡೆ ಹೋದಾಗ ಅದರಲ್ಲೂ ಕೂಡ ಹೈ ರಿಸ್ಕ್ ಗ್ರೂಪ್ಸ್ ಏನಿರ್ತವೆ, ಕೋಮಾರ್ಬಿಡಿಟೀಸ್ ಅಂದರೆ ಈಗಾಗಲೇ BP, ಡಯಾಬಿಟೀಸ್ ಈ ಥರ ಇರೋವಂಥವ್ರು, ಏಜ್ ಆದವರು, ಹೀಗೆ ರಿಸ್ಕ್ ಜಾಸ್ತಿ ಇರೋವ್ರನ್ನ ನಾವು ರ್ಯಾಂಕಿಂಗ್ ಕೊಡಬೇಕಾಗತ್ತೆ. ಆದರೆ ಇವರೆಲ್ಲರಿಗಿಂತ ವ್ಯಾಕ್ಸಿನ್ನ ನಾವು ಬಡವರಿಗೆ, ಸ್ಲಮ್ಮಲ್ಲಿರುವಂಥವ್ರಿಗೆ, ವಲಸೆ ಕಾರ್ಮಿಕರಿಗೆ, ಡಿಸೇಬಲ್ಡ್ಗೆ ಇವ್ರಿಗೆ ಕೊಡೋದು ತುಂಬಾ ಕಷ್ಟ ಆಗುತ್ತೆ. ಯಾಕೆಂದರೆ ಇವ್ರಿಗೆ ಆಕ್ಸೆಸಿಬಲ್ ಇರೋದಿಲ್ಲ. ಹಾಗೆ ಈ ಪ್ರಯಾರಿಟೈಸೇಷನ್ ಪಾಲಿಸಿಯಲ್ಲಿ ಇನ್ನೊಂದು ಪ್ರಶ್ನೆ ಏನಂತ ಅಂದರೆ, ಪ್ರೈವೇಟ್ ಸೆಕ್ಟರ್ಗೆ ದುಡ್ಡನ್ನು ಕೊಟ್ಟು ವ್ಯಾಕ್ಸಿನ್ ತೊಗೊಳಕ್ಕೆ ನಾವು ಬಿಡಬೇಕಾ ಅಂತ. ಸರ್ಕಾರ ಯಾರಿಗೆ ಇಂಪಾರ್ಟೆಂಟಾಗಿ ಕೊಡಲೇಬೇಕಾಗತ್ತೆ, ಹಾಗೂ ಅತಿ ಬಡವರೇನಿರ್ತಾರೆ ಅವ್ರಿಗೆ ಕೊಡಬೇಕಾಗತ್ತೆ. ಅವರಿಗೆ ವ್ಯಾಕ್ಸಿನ್ ಕೊಡೋದನ್ನು ತಪ್ಪಿಸದೆ ಮಾರ್ಕೆಟಲ್ಲಿ ಅವೈಲಬಲ್ ಮಾಡಬೇಕು. ಮಾರ್ಕೆಟಲ್ಲಿ ಕೊಟ್ಟಾಗ ಸರ್ಕಾರದ ಮೇಲೆ ಇರುವಂಥ ಹೊರೆ ಕೂಡ ಕಮ್ಮಿ ಆಗುತ್ತೆ. ಆದರೆ ಈ ರೀತಿ ಯಾವುದೇ ನೀತಿ ಸರ್ಕಾರ ಪಾಲಿಸಿದ್ರೂ ಕೂಡ ಮೊದಲು ಅದನ್ನು ಪಾರದರ್ಶಕವಾಗಿಡಬೇಕು, ನ್ಯಾಯಯುತವಾಗಿಡಬೇಕು. ಬೇರೆ ದೇಶಗಳು ಈಗಾಗಲೇ ತಮ್ಮ ಪ್ರಯಾರಿಟೈಸೇಷನ್ ಪಾಲಿಸಿನ ಹೇಳಿದ್ದಾರೆ, ಆದರೆ ಭಾರತದಲ್ಲಿ ಅದನ್ನು ಪಾರದರ್ಶಕವಾಗಿ ಪಬ್ಲಿಕ್ ಡೊಮೇನಲ್ಲಿ ಅವೈಲಬಲ್ ಇಲ್ಲ. ಹಾಗೆ ಅವೈಲಬಲ್ ಮಾಡಬೇಕು ಅಂತ ಈ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ಈ ಆರ್ಟಿಕಲ್ ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ 2 ಗವರ್ನೆನ್ಸ್ ಕೆಳಗೆ ಬರುತ್ತೆ. ಕೋವಿಡ್-19 ವ್ಯಾಕ್ಸಿನೇಷನ್ಗೆ ಸಂಬಂಧಪಟ್ಟಂತೆ ಸರ್ಕಾರ ಏನು ನೀತಿಯನ್ನು ಪಾಲಿಸಬೇಕು ಅನ್ನೋದ್ರ ಬಗ್ಗೆ ಈ ಆರ್ಟಿಕಲಲ್ಲಿ ದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ. ಇದರಲ್ಲಿ ಸಾಕಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ, ನೀವು ಪ್ಲೀಸ್ ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಮುಂದೆ ಚರ್ಚೆ ಮಾಡ್ತಾ ಇರೋಂಥ ಆರ್ಟಿಕಲ್ ನಿಮ್ಮ ಪೇಜ್ ನಂಬರ್ 6 ಬಂದಿರೋವಂಥದ್ದು. ಕರೆಂಟ್ ಅಫೇರ್ಸ್, ಕರೆಂಟ್ ಇವೆಂಟ್ಸ್ ಆಫ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ಗೆ ಸಂಬಂಧಪಟ್ಟಿದ್ದು, ಪ್ರೆಷರ್ ಆ್ಯಂಡ್ ಪನಿಷ್ಮೆಂಟ್. ಈ ಆರ್ಟಿಕಲ್ನಲ್ಲಿ ಹಾಫೀಸ್ ಸಯೀದ್ ಅನ್ನೋ ಒಬ್ಬ ಭಯೋತ್ಪಾದಕನ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಇವನು ಲಷ್ಕರ್-ಎ-ತೈಬಾವನ್ನು ಕಂಡುಹಿಡಿದವನು, ನಂತರ ಜಮಾತ್ ಉದ್ ದಾವನ ಮತ್ತೆ ರಿವೈವ್ ಮಾಡಿದಂಥವನು, ಭಾರತದಲ್ಲಿ 2008 ಮುಂಬೈ ಟೆರರ್ ಅಟ್ಯಾಕ್ಸ್ ಏನಿತ್ತು ಅದಕ್ಕೆ ಕಾರಣರಾದವನು. ಭಾರತವನ್ನು ಟಾರ್ಗೆಟ್ ಮಾಡ್ತಾ ಟೆರರಿಸ್ಟ್ ಆರ್ಗನೈಸೇಷನ್ಸ್ನ ಈ ಹಾಫೀಸ್ ಸಯೀದ್ ನಡೆಸಿದ್ರು ಕೂಡ ಪಾಕಿಸ್ತಾನ್ ಹಾಫೀಸ್ ಸಯೀದ್ನ ಹಾಗೂ ಅವನ ಟೆರರಿಸ್ಟ್ ನೆಟ್ವರ್ಕ್ನ ಒಪ್ಕೊಳಕ್ಕೆ ತಯಾರಿರಲಿಲ್ಲ. ಕೇವಲ ಯುನೈಟೆಡ್ ಸ್ಟೇಟ್ಸ್ ಹಾಗೂ ಯುನೈಟೆಡ್ ನೇಷನ್ನಲ್ಲಿ ಡೆಸಿಗ್ನೇಟೆಡ್ ಟೆರರಿಸ್ಟ್ ಆಗಿ ಹಾಫೀಸ್ ಸಯೀದ್ನ ರೆಕಗ್ನೈಸ್ ಮಾಡಿದ್ಮೇಲೆ ಪಾಕಿಸ್ತಾನ ಮೇಲೆ ಪ್ರೆಷರ್ ಹಾಕಕ್ಕಾಯಿತು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನಿ ಲಾಂಡ್ರಿಂಗ್, ಟೆರರಿಸ್ಟ್ ಫೈನಾನ್ಸಿಂಗ್ ವಿರುದ್ಧ ಕೆಲಸ ಮಾಡುವಂಥ ಸಂಸ್ಥೆ ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್, ಇದು ಪಾಕಿಸ್ತಾನ ಮೇಲೆ ಪ್ರೆಷರ್ ಹಾಕಿದ ನಂತರ ಟೆರರಿಸ್ಟ್ ನೆಟ್ವರ್ಕ್, ಟೆರರಿಸ್ಟ್ ಫೈನಾನ್ಸಿಂಗ್ನ ವಿರುದ್ಧ ಒಂದು ಆ್ಯಕ್ಷನ್ ಪ್ಲ್ಯಾನ್ನ ಪಾಕಿಸ್ತಾನ ತಗೊಳಕ್ಕೆ FATF ಫೋರ್ಸ್ ಮಾಡ್ತು. ಅದಕ್ಕೆ ಅನುಗುಣವಾಗಿ ಪಾಕಿಸ್ತಾನ್ ಲಷ್ಕರ್-ಎ-ತೈಬಾ, ಜಮಾತ್ ಉದ್ ದಾವ ಇವ್ರನ್ನೆಲ್ಲ ನೇಷನ್ ವೈಡ್ ಬ್ಯಾನ್ ಮಾಡಬೇಕಾಯಿತು. ಅದಾದಮೇಲೆ ಕೂಡ FATFನ ಗ್ರೇ ಲಿಸ್ಟಲ್ಲಿ ಪಾಕಿಸ್ತಾನ ಇತ್ತು. ನಂತರ ಪಾಕಿಸ್ತಾನ ಬ್ಲ್ಯಾಕ್ ಲಿಸ್ಟ್ ಆಗಬಾರ್ದು, ಅದ್ರ ಮೇಲೆ ಎಕನಾಮಿಕ್ ಸ್ಯಾಂಕ್ಷನ್ಸ್ ಆಗಬಾರ್ದು ಅನ್ನೋ ಕಾರಣದಿಂದ ಹಾಫೀಸ್ ಸಯೀದ್ನ ವಿರುದ್ಧ ಕೂಡ ಪಾಕಿಸ್ತಾನ್ ಸ್ಟೆಪ್ಸ್ನ ತಗೋಬೇಕಾಯಿತು. ಹಾಗಾಗಿ ಇವನ ವಿರುದ್ಧ ಲಾಹೋರ್ ಆ್ಯಂಟಿ ಟೆರರಿಸಮ್ ಕೋರ್ಟಲ್ಲಿ ಟೆರರ್ ಫೈನಾನ್ಸ್ ಚಾರ್ಜಸ್ನಲ್ಲಿ ಹಾಫೀಸ್ ಸಯೀದ್ನ ಕನ್ವಿಕ್ಟ್ ಮಾಡಲಾಗಿದೆ. ಆದರೆ ಈ ಎಲ್ಲ ಸ್ಟೆಪ್ಸ್ ಪಾಕಿಸ್ತಾನ್ ಪ್ರೆಷರಲ್ಲಿ ತಗೊಂಡಿದೆ. ಜೆನ್ಯೂನ್ ಆಗಿ ಭಯೋತ್ಪಾದಕತೆ ವಿರುದ್ಧ ಹೋರಾಡಬೇಕು, ಅದನ್ನು ತಡೆಗಟ್ಟಬೇಕು ಅನ್ನೋ ಕಾರಣದಿಂದ ತಗೊಂಡಿಲ್ಲ. ಟೆರರಿಸಮ್ ಬಗ್ಗೆ ಪಾಕಿಸ್ತಾನ ಡುವೆಲ್ ಪಾಲಿಸಿಯನ್ನು ಇಟ್ಕೊಂಡಿದೆ. ತನ್ನ ಗಡಿಯೊಳಗೆ ಭಯೋತ್ಪಾದಕತೆಯನ್ನು ತಡೆಗಟ್ಟುತ್ತೆ, ಆದರೆ ಆ್ಯಂಟಿ ಇಂಡಿಯಾ, ಆ್ಯಂಟಿ ಅಫ್ಘಾನ್ ಟೆರರಿಸ್ಟ್ ನೆಟ್ವರ್ಕ್ಸ್ನ ಸ್ಟ್ರಾಟಜಿಕಲಿ ಯೂಸ್ ಮಾಡ್ಕೊಳುತ್ತೆ. ಹಾಗೆ ಜೆನ್ಯೂನ್ ಆಗಿ ಸೀರಿಯಸ್ ಆಗಿ ಪಾಕಿಸ್ತಾನ ಭಯೋತ್ಪಾದಕತೆ ವಿರುದ್ಧ ಕೆಲಸ ಮಾಡ್ತಾ ಇದ್ರೆ ಟೆರರ್ ಫೈನಾನ್ಸಿಂಗ್ ಹಾಗೂ ಟೆರರ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಪಾಕಿಸ್ತಾನಲ್ಲಿ ಅದೆಲ್ಲದರ ವಿರುದ್ಧ ಅದು ಕೆಲಸ ಮಾಡಬೇಕು. ಹಾಗೆ ಪಾಕಿಸ್ತಾನ ಕೆಲಸ ಮಾಡಬೇಕು ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಪ್ರೆಷರ್ ಹಾಕಬೇಕು ಪಾಕಿಸ್ತಾನ್ಗೆ ಅದನ್ನು ಮುಂದುವರಿಸಬೇಕು. ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ ಕಡೆಯಿಂದ ಕೂಡ ಪ್ರೆಷರನ್ನು ಇಟ್ಟಿರಬೇಕು. ಭಯೋತ್ಪಾದಕತೆ ವಿರುದ್ಧ ಪಾಕಿಸ್ತಾನ ಕೆಲಸ ಮಾಡಬೇಕು ಅಂತಂದರೆ ಅಂತ ಇಲ್ಲಿ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಮ ಮೇನ್ಸ್ ಎಕ್ಸಾಮ್ ಜನರಲ್ ಸ್ಟಡೀಸ್ ಪೇಪರ್ 3 ಕೆಳಗೆ ಇಂಟರ್ನಲ್ ಸೆಕ್ಯೂರಿಟಿ ಟಾಪಿಕ್ಸ್ ಏನು ಬರುತ್ತೆ ಅದರಲ್ಲಿ ಟೆರರಿಸಮ್ ಬಗ್ಗೆನೇ ವಿಶೇಷವಾಗಿ ಟಾಪಿಕನ್ನು ಕೊಟ್ಟಿದ್ದಾರೆ. ಈ ಪ್ರಸ್ತುತ ಆರ್ಟಿಕಲಲ್ಲಿ ನಾವು ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ ಜೊತೆಗೆ ಯುನೈಟೆಡ್ ನೇಷನ್ಸ್ ಎಲ್ಲ ಸೇರಿ ಹೇಗೆ ಒಂದು ದೇಶದ ಮೇಲೆ ಪ್ರೆಷರನ್ನು ಹಾಕಿ ಟೆರರಿಸಮ್ನ ತಡಿಬಹುದು ಅಂತ ತಿಳ್ಕೊತಾ ಇದ್ದೀವಿ. ನಿಮಗೆ ಪರೀಕ್ಷೆಯಲ್ಲಿ ಪ್ರಶ್ನೆ ಎಫೆಕ್ಟಿವ್ನೆಸ್ ಆಫ್ ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ ಇನ್ ಕರ್ಬಿಂಗ್ ಟೆರರಿಸಮ್ ಅಂತಲೇ ಬರ್ಬೋದು, ಅಥವಾ ಭಯೋತ್ಪಾದಕತೆ ಬಗ್ಗೆ ಇಂಡೈರೆಕ್ಟಾಗಿ ಕ್ವೆಶನ್ ಬರ್ಬೋದು. ಅವೆರಡಕ್ಕೂ ಕೂಡ ಈ ಉದಾಹರಣೆಯನ್ನು ಜ್ಞಾಪಕ ಇಟ್ಕೊಂಡು ಬರೀರಿ. ಮುಂದೆ ಚರ್ಚೆ ಮಾಡ್ತಿರೋಂಥ ಆರ್ಟಿಕಲ್ ಕೂಡ ಪೇಜ್ ನಂಬರ್ 6 ಬಂದಿರುವಂಥದ್ದು. ನೋ ಮಿನಿಸ್ಟರ್ ದ ಟ್ರೇಡ್ ಅಗ್ರಿಮೆಂಟ್ ಪಿಚ್ ಇಸ್ ಫ್ಲಾಡ್. ಇದು ಇಂಡಿಯನ್ ಎಕಾನಮಿ ಕೆಳಗೆ ಬರುವಂಥ ಆರ್ಟಿಕಲ್.
ಭಾರತದ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆಗಿರುವಂಥ ಜಯಶಂಕರ್ ಅವರು ಇತ್ತೀಚೆಗಷ್ಟೇ ಒಂದು ಕೀನೋಟ್ ಸ್ಪೀಚಲ್ಲಿ ಭಾರತದ ಟ್ರೇಡ್ ರೆಕಾರ್ಡ್ ಬಗ್ಗೆ ಚರ್ಚೆ ಮಾಡಿದರು. ಅದನ್ನು ವಿಶ್ಲೇಷಣೆ ಮಾಡ್ತಾ ಇಲ್ಲಿ ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಅವರು ತಮ್ಮ ಸ್ಪೀಚಲ್ಲಿ ಜಾಗತೀಕರಣದಿಂದ ಗ್ಲೋಬಲೈಸೇಷನಿಂದ ಭಾರತದ ಮೇಲೆ ಏನು ಪರಿಣಾಮ ಬಿದ್ದಿದೆ ಅಂತ ಅಡ್ರೆಸ್ ಮಾಡಿ ಹೇಳ್ತಾ ಇದ್ರು. ಜಾಗತೀಕರಣದಿಂದ ಭಾರತದಲ್ಲಿ ಡಿಇಂಡಸ್ಟ್ರಿಯಲೈಸೇಷನ್, ಎಂಪ್ಲಾಯ್ಮೆಂಟ್ ಚಾಲೆಂಜ್ ಕ್ರಿಯೇಟ್ ಮಾಡಿದೆ, ಹಾಗೆ ಇಂಪೋರ್ಟ್ಸ್ನ ಮೇಲೆ ಓವರ್ ಡಿಪೆಂಡೆನ್ಸಿ ಕ್ರಿಯೇಟ್ ಮಾಡಿದೆ. ಹಾಗಾಗಿ ಗ್ಲೋಬಲೈಸೇಷನಿಂದ ಏನು ಟ್ರೇಡ್ ಆಫ್ ಇದೆ ನಾವು ಅಷ್ಟೇ ಕಳ್ಕೊಂಡಿದ್ದೀವಿ, ಎಸ್ಪೆಷಲಿ ಟ್ರೇಡ್ ಅಗ್ರಿಮೆಂಟ್ಸಿಂದ ಅಂತ ಹೇಳ್ತಾ ಇದ್ದಾರೆ. ಜಾಗತೀಕರಣದಿಂದ ಭಾರತದಲ್ಲಿ ಆರ್ಥಿಕ ಅಭಿವೃದ್ಧಿ ಏನೋ ಆಗಿದೆ, ಆದರೆ ಭಾರತಕ್ಕೆ ಎಷ್ಟು ಸಾಮರ್ಥ್ಯ ಇದೆ, ಎಷ್ಟು ಪೊಟೆನ್ಷಿಯಲ್ ಇದೆ ಅಷ್ಟು ಆಗಿಲ್ಲ ಅಂತ ಇವರು ಹೇಳ್ತಾ ಇದ್ದಾರೆ. ಆದರೆ ಭಾರತದ ಬಿಲೋ ಪೊಟೆನ್ಷಿಯಲ್ ಗ್ರೋತ್ ಅಂದರೆ ತನ್ನ ಸಾಮರ್ಥ್ಯಕ್ಕಿಂತ ಕಮ್ಮಿ ತಾನು ಅಚೀವ್ ಮಾಡಿದೆ, ಅಭಿವೃದ್ಧಿ ಮಾಡಿದೆ ಅಂತಂದರೆ ಅದಕ್ಕೆ ಕೇವಲ ಟ್ರೇಡ್ ಅಗ್ರಿಮೆಂಟ್ಸೇ ಕಾರಣನ ಅಂತ ಇಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಭಾರತದ ಸ್ಟ್ರಾಂಗ್ ರುಪಿ ಅಪ್ರೋಚ್ ಏನಿದೆ ಅದರಿಂದಾಗಿ ಇಂಪೋರ್ಟ್ಸ್ಗೆ ಜಾಸ್ತಿ ಉಪಯೋಗ ಆಗ್ತಾ ಇದೆ, ಹಾಗಾಗಿ ಇಂಪೋರ್ಟ್ಸ್ ಜಾಸ್ತಿ ಆಗ್ತಾ ಇದೆ. ಅದೇ ಎಕ್ಸ್ಪೋರ್ಟ್ ಮಾಡ್ತಾ ಇರೋರಿಗೆ ಬೇರೆ ರೀತಿ ಸಮಸ್ಯೆಗಳಿದೆ, ಲಾಜಿಸ್ಟಿಕ್ ಸಮಸ್ಯೆಗಳಿದೆ, ಟ್ರಾನ್ಸಾಕ್ಷನ್ ಕಾಸ್ಟ್, ಕಾಂಪ್ಲೈಯನ್ಸ್ ಕಾಸ್ಟ್ ಇವೆಲ್ಲ ಬೇರೆ ದೇಶಗಳಿಗೆ ಹೋಲಿಸಿದ್ರೆ ಇನ್ನೂ ಜಾಸ್ತಿ ಇದೆ. ಹಾಗಾಗಿ ಎಕ್ಸ್ಪೋರ್ಟ್ಸಲ್ಲಿ ಬಿಲೋ ಪೊಟೆನ್ಷಿಯಲ್ ಗ್ರೋತ್ ಆದರೆ ಅದಕ್ಕೆ ಕಾರಣ ಕೇವಲ ಟ್ರೇಡ್ ಅಗ್ರಿಮೆಂಟ್ಸಾ? ಹಾಗೆಯೇ ಇವರು ಟ್ರೇಡ್ ಅಗ್ರಿಮೆಂಟ್ಸಿಂದ ಡಿಇಂಡಸ್ಟ್ರಿಯಲೈಸೇಷನ್ ಆಯಿತು ಅಂತ ಹೇಳ್ತಾರೆ. ಆದರೆ ಇಲ್ಲಿ ಅಂಕಿಅಂಶ ಏನು ಹೇಳುತ್ತೆ ಅಂದರೆ 1995 ಹಾಗೂ 2018 ಮಧ್ಯ ಭಾರತದ ಮ್ಯಾನುಫ್ಯಾಕ್ಚರಿಂಗ್ ಏನಿದೆ ಅದರ ಎಕ್ಸ್ಪೋರ್ಟ್ಸ್ 12.1% ಅಷ್ಟು ಆನ್ ಆನ್ ಆವ್ರೇಜ್ ಗ್ರೋ ಆಗ್ತಾ ಇತ್ತು. 2012ನ ನಂತರ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ ಜಾಸ್ತಿ ಅಭಿವೃದ್ಧಿ ಆಗಿಲ್ಲ ಅಂತಂದರೆ ಅದಕ್ಕೆ ಕಾರಣ ಸರ್ಕಾರ, ಮನಮೋಹನ್ ಸಿಂಗ್ ಹಾಗೂ ಮೋದಿ ಇವರಿಬ್ಬರು ಕೆಳಗೆ ಏನು ಪಾಲಿಸಿ ಎರರ್ಸ್ ಆಗಿದೆ ಅದು ಇದಕ್ಕೆ ಕಾರಣ. ಭಾರತದ ಟ್ರೇಡ್ ಓಪನ್ನೆಸ್ ಯಾವಾಗ ಅಧಿಕವಾಗಿತ್ತು, ತುಂಬ ಪೀಕಲ್ಲಿತ್ತು, ಅವಾಗೇನೆ ಭಾರತದಲ್ಲಿ ಮ್ಯಾಕ್ಸಿಮಮ್ ನಂಬರ್ ಜನ ಪಾವರ್ಟಿಯಿಂದ, ಬಡತನದಿಂದ ಹೊರಗೆ ಬಂದಿರೋವಂಥದ್ದು. ಅದರ ನಂತರದ 6 ವರ್ಷಗಳಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ GDP ಗ್ರೋತ್ 7.4%ಗೆ ಕಮ್ಮಿ ಆಯಿತು. ಅಂದರೆ ಅದಕ್ಕೆ ಕಾರಣ ಕರಪ್ಷನ್ ಸ್ಕ್ಯಾಂಡಲ್ಸ್, ಹಾಗೆ ಬ್ಯಾಂಕಿಂಗ್ ಕ್ರೈಸಿಸ್, ಡಿಮಾನಿಟೈಸೇಷನ್ ಹಾಗೂ GST ಅಂತ ಇವರು ಹೇಳ್ತಾ ಇದ್ದಾರೆ. ಈ ಯಾವ ಕಾರಣಗಳೂ ಟ್ರೇಡ್ ಅಗ್ರಿಮೆಂಟ್ಸ್ಗೆ ಸಂಬಂಧಪಟ್ಟಿದ್ದಲ್ಲ. ಪ್ರಸ್ತುತ ಕೂಡ ಕೋವಿಡ್-19ನ ಹಿನ್ನೆಲೆಯಲ್ಲಿ ಸರ್ಕಾರಗಳಿಗೆ, ಬ್ಯಾಂಕ್ಗಳಿಗೆ ಆರ್ಥಿಕ ವ್ಯವಸ್ಥೆಯನ್ನು ಸಪೋರ್ಟ್ ಮಾಡೋದು ತುಂಬ ಕಷ್ಟ ಆಗಿದೆ. ಹೌಸ್ ಹೋಲ್ಡ್ಗಳಿಗೆ ಕೂಡ ಅಂದರೆ ಮನೆಗಳಲ್ಲೂ ಕೂಡ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದೆ. ಅವರು ಕೂಡ ಕನ್ಸಂಪ್ಷನಲ್ಲಿ, ಡಿಮ್ಯಾಂಡಲ್ಲಿ ಕಾಂಟ್ರಿಬ್ಯೂಟ್ ಮಾಡೋದು ಕಷ್ಟ ಆಗಿದೆ. ಹೀಗಿರಬೇಕಾದ್ರೆ ಟ್ರೇಡ್ ಓಪನ್ನೆಸ್ಸೇ ನಮಗೆ ಎಂಪ್ಲಾಯ್ಮೆಂಟ್ ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಪ್ರಸ್ತುತ ಕೂಡ ಕೋವಿಡ್-19ನ ಏನು ವ್ಯಾಕ್ಸಿನ್ಗಳು ಬೇರೆ ಬೇರೆ ದೇಶಗಳಲ್ಲಿ ತಯಾರಾಗ್ತಾ ಇದೆ, ಅದು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗಬೇಕು, ಎಲ್ಲರಿಗೂ ತಲುಪಬೇಕು ವ್ಯಾಕ್ಸಿನ್ ಅಂತಂದರೆ ಅದಕ್ಕೂ ಕೂಡ ಟ್ರೇಡ್ ಓಪನ್ನೆಸ್ ಹಾಗೂ ಜಾಗತೀಕರಣನೇ ನಮಗೆ ಮುಖ್ಯ ಆಗುತ್ತೆ ಅಂತ ಹೇಳ್ತಾ ಅವರು ಸ್ಪೀಚಲ್ಲಿ ಏನೇನು ಹೇಳಿದ್ರು ಅದನ್ನೆಲ್ಲ ಈ ಆರ್ಟಿಕಲಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಈ ಆರ್ಟಿಕಲ್ ನಿಮ್ಮ ಇಂಡಿಯನ್ ಎಕಾನಮಿ ಕೆಳಗೆ, ಪಬ್ಲಿಕ್ ಪಾಲಿಸಿ, ಗವರ್ನೆನ್ಸ್ ಕೆಳಗೆ ಬರುತ್ತೆ. ಹಾಗೆ ಜಾಗತೀಕರಣ ಕೂಡ ನಿಮ್ಮ ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್. ಗ್ಲೋಬಲೈಸೇಷನ್, ಟ್ರೇಡ್ ಓಪನ್ನೆಸ್, ಅದರ ಪರಿಣಾಮ ಏನಿದೆ ನಮ್ಮ ಇಂಪೋರ್ಟ್ ಮೇಲೆ, ಎಕ್ಸ್ಪೋರ್ಟ್ಸ್ ಮೇಲೆ, ಎಂಪ್ಲಾಯ್ಮೆಂಟ್ ಮೇಲೆ ಅಂತ ಈ ಆರ್ಟಿಕಲಲ್ಲಿ ಚರ್ಚೆ ಮಾಡಿದ್ದಾರೆ. ಇಲ್ಲಿ ಕೊಟ್ಟಿರುವಂಥ ವಿಶ್ಲೇಷಣೆಯನ್ನು ಅರ್ಥ ಮಾಡಿಕೊಂಡು ನಿಮಗೆ ಅಗತ್ಯಕ್ಕೆ ತಕ್ಕಂತೆ ಇದನ್ನು ಅಳವಡಿಸಿ ಎಕ್ಸಾಮಲ್ಲಿ ಬರೀರಿ. ಇವತ್ತಿನ ಕೊನೆಯ ಆರ್ಟಿಕಲ್ ಪೇಜ್ ನಂಬರ್ 6ಅಲ್ಲಿ ಬಂದಿರುವಂಥದ್ದು ಪೀಸ್ಫುಲ್ ಪಾಸಿಬಿಲಿಟೀಸ್. ಇದು ಜಮ್ಮು ಆ್ಯಂಡ್ ಕಾಶ್ಮೀರ್ನ ಎಲೆಕ್ಷನ್ಸ್ ಬಗ್ಗೆ ಚರ್ಚೆ ಮಾಡ್ತಾ ಇದೆ. ಒಂದು ವರ್ಷದ ಮುಂಚೆ 2019 ಆಗಸ್ಟಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರ್ನ ಸ್ಪೆಷಲ್ ಸ್ಟೇಟಸ್ನ ತೆಗೆದು ಅದನ್ನು ಯೂನಿಯನ್ ಟೆರಿಟರಿಯಾಗಿ ರೀಆರ್ಗನೈಸ್ ಮಾಡಲಾಗಿತ್ತು. ಪ್ರಸ್ತುತ ಇರುವಂಥ ಆಡಳಿತ ಪಂಚಾಯತ್ ರಾಜ್ ಆ್ಯಕ್ಟನ್ನು ಅಲ್ಲಿ ಅಳವಡಿಸ್ತಾ ಇದೆ. ಡಿಸ್ಟ್ರಿಕ್ಟ್ ಡೆವಲಪ್ಮೆಂಟ್ ಕೌನ್ಸಿಲ್ಸ್ ಪ್ರತಿ ಡಿಸ್ಟ್ರಿಕ್ಟಲ್ಲೂ ಬರ್ತಾ ಇದೆ. ಪಂಚಾಯತ್ ರಾಜ್ನ 3 ಟೈರ್ ಸ್ಟ್ರಕ್ಚರ್ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಈಗ ಬರ್ತಾ ಇದೆ. ಹಾಗೆ ಇವೆಲ್ಲದರ ಮೆಂಬರ್ಸ್ ಹಾಗೂ ಸೀಟ್ಸ್ಗಳಿಗೆ ಅಂದರೆ DDC ಮೆಂಬರ್ಸ್, ಪಂಚಾಯತ್ ಸೀಟ್ಸ್, ಅರ್ಬನ್ ಬಾಡಿ ಸೀಟ್ಸ್ ಇವೆಲ್ಲವಕ್ಕೂ ಎಲೆಕ್ಷನ್ ನಡೀತಾ ಇದೆ. ಈ ಎಲೆಕ್ಷನ್ಸ್ ಏನಾದ್ರು ಸರಿಯಾಗಿ ನಡೆದ್ರೆ, ಶಾಂತಿಯುತವಾಗಿ ನಡೆದ್ರೆ ಭಾರತದ ಪ್ರಜಾಪ್ರಭುತ್ವದ ಬಲವನ್ನು ಇದು ತೋರಿಸುತ್ತೆ. ಕೇವಲ ವೈಲೆನ್ಸಿಂದ ಅವರ ಉದ್ದೇಶವನ್ನು ಪೂರೈಸ್ಕೋಬೋದು ಅಂತ ಅಂದ್ಕೊಂಡಿರೋ ಅಂಥವ್ರು ಆ ಪ್ರದೇಶದಲ್ಲಿ ಇರುವಂಥ ಜನರಿಗೆ ಈ ಎಲೆಕ್ಷನ್ಸಿಂದಾಗಿ ಸರಿಯಾದ ಒಂದು ಆನ್ಸರ್ನ ಕೊಡೋಕ್ಕೆ ಸಾಧ್ಯ ಆಗುತ್ತೆ. ವೈಲೆನ್ಸ್ನ ಕ್ರಿಯೇಟ್ ಮಾಡೋಕ್ಕೆ ಹೊರಟಿದಂತಹ ಮಿಲಿಟೆಂಟ್ಸ್ನ ಕೂಡ ಈಗ ಹಿಡಿದು ಹಾಕಿದ್ದಾರೆ. ಆದರೆ ಕೇವಲ ವೈಲೆನ್ಸ್ ಇಲ್ಲದೆ ಇರುವಂಥ ಎಲೆಕ್ಷನಿಂದ ಪ್ರಜಾಪ್ರಭುತ್ವ ಮುಂದುವರಿಯೋದಿಲ್ಲ. ಅಂದರೆ ಅದು ಅವಶ್ಯಕತೆ ಅಷ್ಟೇ, ಆದರೆ ಸಫಿಷಿಯೆಂಟ್ ಅಲ್ಲ. ಗುಪ್ಕರ್ ಡಿಕ್ಲರೇಷನ್ ಕೆಳಗೆ ಅಲ್ಲಿಯ ರೀಜನಲ್ ಪಾರ್ಟೀಸ್ ಎಲ್ಲ ಸೇರಿ ಅವರ ಮುಖ್ಯ ಉದ್ದೇಶವನ್ನು ಮತ್ತೆ JNKನ ಸ್ಪೆಷಲ್ ಸ್ಟೇಟಸ್ನ ವಾಪಸ್ ರಿಸ್ಟೋರ್ ಮಾಡೋದನ್ನ ಅಂತ ಇಟ್ಕೊಂಡಿದ್ದಾರೆ. ಹೀಗಿರಬೇಕಾದ್ರೆ ಈ ಎಲೆಕ್ಷನ್ಸ್ನ ಮೂಲಕ ಈ ಪ್ರದೇಶದಲ್ಲಿ ಶಾಂತಿಯನ್ನು ತರೋಕ್ಕೆ, ಹಾಗೆ ಸರಿಯಾಗಿ ನೆಗೋಸಿಯೇಷನ್ನ ಮಾಡೋಕ್ಕೆ, ಡೈಲಾಗ್ನ ಮಾಡೋಕ್ಕೆ ಇದನ್ನು ಉಪಯೋಗಿಸ್ಕೋಬೇಕು ಅಂತ ಈ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ಇವತ್ತಿನ ದಿನಪತ್ರಿಕೆಯಲ್ಲಿ ಮುಖ್ಯವಾದಂತಹ ಎಲ್ಲ ಆರ್ಟಿಕಲ್ಸ್ನ ಚರ್ಚೆ ಮಾಡಿದ್ದೀವಿ. ಎಲ್ಲ ಟಾಪಿಕ್ಸ್ ನಿಮಗೆ ಸ್ಪಷ್ಟವಾಗಿ ತಿಳಿದಿದೆ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಲೈಕ್ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು.